ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ನನ್ನ ಇಷ್ಟು ವರ್ಷದ ಅನುಭವ ನಿನ್ನ ಈ ಪ್ರಯತ್ನಕ್ಕೆ ಸಹಾಯ ಮಾಡೋದಾದರೆ ನನಗೆ ಅದಕ್ಕಿಂತ ಸಂತೋಷ ಮತ್ತೊಂದಿಲ್ಲ. ನಾವು ಹೊಸದಾಗಿ ಸಂಸ್ಥೆ ಕಟ್ಟೋಣ. ನಮ್ಮ ಮನೆ ಓನರ್ ಹೇಳಿದ್ರು ಅಂತ ನಿಮ್ಮ ಹತ್ರ ಬಂದಿರೋದು. ದಯವಿಟ್ಟು ಇಲ್ಲ ಅನ್ಬೇಡಿ. ನಿಮ್ಮ ಮನೆ ಓನರ್ನ ಶ್ಯೂರಿಟಿ ಕೊಡಕ್ಕೆ ಹೇಳಿ. ಅವ್ರು ಹೇಗೆ ಸರ್ ಶ್ಯೂರಿಟಿ ಕೊಡ್ತಾರೆ? ಶ್ಯೂರಿಟಿ ಇಲ್ಲದೆ ದುಡ್ಡು ಕೊಡೋಕ್ಕಾಗಲ್ಲ ರೀ. ತಗೋ. ಬೇಡ ಮಾಮ್. ಸುನಿಲ ಅವನ ಫ್ರೆಂಡ್ ಹತ್ರ ಕೇಳ್ಕೊಡ್ತೀನಿ ಅಂತ ಹೇಳಿದ್ದ. ಅವ್ರ ಫ್ರೆಂಡ್ ತಂದೆಗೆ ಸೀರಿಯಸ್ ಅಂತೆ, ಅದಕ್ಕೆ ಹೇಗೆ ಕೇಳೋದು ಅಂತ ಹೇಳ್ತಿದ್ದ. ಯಾಕಜ್ಜಿ ಎಲ್ಲ ಹೀಗಾಗ್ತದೆ? ಎಲ್ಲ ಈ ಟೈಮಲ್ಲೇ ಕೈ ಕೊಡ್ತಿದ್ರಲ್ಲ. ನಾವು ಇಷ್ಟೊಂದೆಲ್ಲ ಕಷ್ಟ ಅನುಭವಿಸಂತ ಪಾಪದ ಕೆಲಸ ಏನಜ್ಜಿ ಮಾಡಿದ್ದೀವಿ? ನಾನು ನಮ್ಮ ಫ್ರೆಂಡ್ಸ್ನೆಲ್ಲ ಕೇಳಿದೆ ಕಣೆ. ನಮ್ಮ ದುರಾದೃಷ್ಟಕ್ಕೆ ಎಲ್ಲೂ ಅರೇಂಜ್ ಆಗ್ತಿಲ್ಲ. ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಅತ್ತಿಗೆ, ಶ್ರೀ ತುಂಬಾನೇ ಒದ್ದಾಡ್ತಿದ್ದ ಅನ್ಕಣೆ ಬೇಬಿ. ನಾನು ಹೇಳಿದೆ ಅವಳ ಕಾಲ್ಗುಣ ಸರಿ ಇಲ್ಲ ಅಂತ. ಕೇಳಿದ್ರ ನನ್ನ ಮಾತು? ಈಗ ನೋಡಿ ಎಲ್ಲರೂ ಹೇಗೆ ಅನ್ಭವಿಸ್ತಾ ಇದ್ದಾರೆ ಅಂತ. ಶ್ರೀನು ಅಷ್ಟೇ, ಅವಳು ಹೇಳ್ದಾಗೆಲ್ಲ ಕುಣ್ದ. ನೋಡಿದ್ರೆ ಏನಾಯ್ತು ಅಂತ. ಅವ್ರಿಬ್ರನ್ನ ದೂರೋದ್ ಬಿಟ್ರೆ ನಿಂಗೇನು ಬರೋದಿಲ್ವಾ? ಶ್ರೀ ನಮ್ಮ ತಾಯ್ತನದ ಕೊರತೆನ ತುಂಬಿಸ್ತವನು. ನಾವೆಲ್ಲ ದೂರ ಆಗಿದ್ದೀವಿ ಅಂತ ಎಷ್ಟು ನೊಂದ್ಕೊಂಡಿದ್ದಾನೆ ಗೊತ್ತಾ? ಅವ್ನು ನೋಡಿದ್ರೆ ಹೊಟ್ಟೆಲ್ ಬೆಂಕಿ ಬಿದ್ದಾಗ ಆಗುತ್ತೆ. ನೀವ್ ಯಾವಾಗ ಅವನ್ನ ಮೀಟ್ ಮಾಡಿದ್ರಿ? ಅವ್ರ ಮನೆಗೆ ಹೋಗಿದ್ದೆ. ಶ್ರೀ ತುಂಬಾನೇ ಸೋತೋಗಿದ್ದಾನೆ ಕಣೆ. ಪಾಪ, ರಾಜ್ಕುಮಾರ್ ಅಂತರ ಇದ್ದವನು ಈಗ ನೋಡಿದ್ರೆ ನೀನು ಅವ್ರ ಬಗ್ಗೆ ಇಷ್ಟೊಂದು ಕಾರ್ತಿಯಲ್ಲ. ಶ್ರೀ ನಿನ್ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ ಗೊತ್ತಾ? ಬೇಬಿ ಮಾಮ್ ನನ್ನ ಅಪಾರ್ಥ ಮಾಡ್ಕೊಂಡ್ರು ಅಂತ ತುಂಬಾ ನೊಂದ್ಕೊಂಡ. ಇಷ್ಟು ಕಷ್ಟದಲ್ಲೂ ಅವನ ಸ್ವಾಭಿಮಾನ ಮಾತ್ರ ಬಿಟ್ಟಿಲ್ಲ. ಅವನ ಬಿಸ್ನೆಸ್ಗೆ ಹೆಲ್ಪ್ ಆಗಲಿ ಅಂತ ನಾನು ಒಡವೆ ಎಲ್ಲ ತೊಗೊಂಡೋಗಿ ಕೊಟ್ಟೆ. ಅದಕ್ಕವನು ಇದೆಲ್ಲ ಹರಿ ಚಿಕ್ಕಪ್ಪಂದು ನನಗೆ ಬೇಡ ಅಂತ ಹೇಳಿಬಿಟ್ಟ. ಅವನ ಸ್ವಾಭಿಮಾನಕ್ಕೆ ಹೆಮ್ಮೆ ಪಡ್ಲ, ಅವನ ಸ್ಥಿತಿಗೆ ದುಃಖ ಪಡ್ಲ. ನಂಗೆ ಗೊತ್ತಾಗ್ತಿಲ್ಲ ಬೇಬಿ. ನಾನೇ ದುಡುಕ್ಬಿಟ್ಟೆ ಅನಿಸ್ತಾ ಇದೆ ಅದಕ್ಕೆ. ಶ್ರೀನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನು ಸೋತ್ಬಿಟ್ಟೆ. ಈಗ ನಾನು ಏನು ಮಾಡಬೇಕು ಅಂತ ಹೇಳಿ ಅದಕ್ಕೆ. ಮೊದಲು ನಾವು ಅವನ್ನ ಈ ಕಷ್ಟದಿಂದ ಪಾರು ಮಾಡಬೇಕು. ಅದಕ್ಕೇನಾದರೂ ಮಾಡಲೇಬೇಕು ಬೇಬಿ. ಹಣದ ವ್ಯವಸ್ಥೆನ ಏನಾದರೂ ಮಾಡಬೇಕಾ? ನಿಮ್ಮ ಅಣ್ಣನ ದುಡ್ಡು ಕೇಳು. ಕಾರಣ ಮಾತ್ರ ಹೇಳಬೇಡ. ನಿಮ್ಮ ಅಣ್ಣ ನೀನು ಕೇಳಿದ್ರೆ ದುಡ್ಡು ಕೊಟ್ಟೆ ಕೊಡ್ತಾರೆ. ನಾವೇನಾದರೂ ಹೇಳಿ ಆ ದುಡ್ಡನ್ನ ಶ್ರೀ ಕೊಡೋಣ. ಅಣ್ಣನ ಹತ್ರನ? ನೆನ್ನೆ ನೀವೇ ನೋಡಿದ್ರಲ್ಲ ಅಣ್ಣ ನನ್ನ ಮೇಲೆ ಹೇಗೆ ರೇಗಾಡ್ದ ಅಂತ. ಕುಡಿದ ಮತ್ತಲ್ಲಿ ರೇಗಾಡಿರ್ತಾರೆ ಬೇಬಿ. ನೀನು ಕಂಡ್ರೆ ನಿಮ್ಮ ಅಣ್ಣಂಗೆ ತುಂಬಾ ಪ್ರೀತಿ. ನೀನು ಕೇಳಿದ್ರೆ ಇಲ್ಲ ಅಂತ ಹೇಳಲ್ಲ. ಕೇಳೆ. ದೇವ್ರೆ, ಶ್ರೀ ಕಷ್ಟಪಡ್ತಿರೋದು ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ. ಅವನಲ್ಲಿ ಛಲ ಹುಟ್ಲಿ ಅಂತ ಹಾಗೆಲ್ಲ ಮಾತಾಡಿ ಬಂದೆ. ಅವನು ಹೀಗೆ ಕೆಲಸಕ್ಕೆ ಬೇರೆಯವ್ರ ಹತ್ರ ಅಲಿಬಾರ್ದು. ಅವನದೇ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿ ಅದು ತುಂಬ ಎತ್ತರಕ್ಕೆ ಬೆಳಿಬೇಕು. ಕಂಪ್ನಿ ಸ್ಟಾರ್ಟ್ ಮಾಡೋಕ್ಕೆ ದುಡ್ಡಿನ ಅಗತ್ಯ ಇದೆ. ಅದಕ್ಕೆ ಹೇಗಾದರೂ ನೀನೇ ದಾರಿ ತೋರಿಸ್ಬೇಕು. ನಾನು ಬೇಡ್ಕೊಂಡಿದ್ದಾದರೆ ಮಂಡಿ ಪ್ರದಕ್ಷಿಣೆ ಹಾಕ್ತೀನಿ. ಒಟ್ಟಿನಲ್ಲಿ ನನ್ನ ಶ್ರೀಗೆ ಒಳ್ಳೇದಾಗಬೇಕು. ಸಹಾಯ ಮಾಡು ಪ್ಲೀಸ್.
ಅಣ್ಣ, ನಿನ್ನಿಂದ ನನಗೊಂದು ಸಹಾಯ ಬೇಕಾಗಿತ್ತು. ಹೇಗೆ ಕೇಳಲಿ ಅಂತ. ಸಹಾಯ ನನ್ನಿಂದನ? ನಿನಗಿಲ್ಲ ಅಂತೀನ ನನ್ನ ತಂಗಿ ನೀನು. ನಿನ್ನೆ ಅದು ಏನೋ ಒಂದು ಟೆನ್ಷನಲ್ಲಿದ್ದೆ, ಅದಕ್ಕೆ ಹಂಗೆಲ್ಲ ಮಾತಾಡ್ಬಿಟ್ಟೆ. ಕೇಳು ಏನು ಬೇಕು ಕೇಳು. ಸ್ವಲ್ಪ ದುಡ್ಡು ಬೇಕಾಗಿತ್ತು. ದುಡ್ಡು ಎಷ್ಟು ಬೇಕಾಗತ್ತೆ? 30,000. 30,000ನಾ? ಯಾಕೆ? ಸ್ವಲ್ಪ ಖರ್ಚಿದೆ ಅಣ್ಣ. ಏನು ಖರ್ಚು? ಹಾಂ, ಇಷ್ಟು ದೊಡ್ಡ ಮನೆ ಇದೆ, ಓಡಾಡೋಕ್ಕೆ ಕಾರ್ ಇದೆ, ಹೊಟ್ಟೆ ತುಂಬ ಊಟ ಹಾಕ್ತೀನಿ. ಯಾಕೆ 30,000? ಅಷ್ಟು ಖರ್ಚು ಯಾಕೆ? ಆರಾಮಾಗಿರು. ಹೊರಗಡೆ ಖರ್ಚಿರುತ್ತಲ್ಲ ಅಣ್ಣ, ಜಾಸ್ತಿ ಏನಿಲ್ಲ, ಬರೀ 30,000 ಅಷ್ಟೇ. ಕೇಳೋಕ್ಕೇನೋ ಬರೀ 30,000, ಕೊಡೋಕ್ಕೆ ಎಷ್ಟು ಕಷ್ಟ ಗೊತ್ತಾ? ಯಾಕೆ ಅಷ್ಟೊಂದು ಖರ್ಚು? ಹಾಂ, ಈ ಹೊರಗಡೆ ಸುತ್ತಾಡೋದು, ಮಾಲು ಗೀಲು ಸೋಕಿ ಇದೆಲ್ಲ ಕಮ್ಮಿ ಮಾಡೋ. ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ದು ಬಿಸ್ನೆಸ್ ಮೊದಲಿನ ಥರ ಇಲ್ಲ, ಕಾಂಪಿಟೇಷನ್ ಜಾಸ್ತಿ. ಎಲ್ಲಿಂದ ಥರದ ದುಡ್ಡು? ನೋಡು, MD ಓನರ್ ನಾನು, ರಾಜ. ಹೆಂಗಿದ್ದೀನಿ? ಅಯ್ಯೋ, ಫಾರಿನ್ ಸ್ಕ್ಯಾಚಿಂದ ಲೋಕಲ್ ರಮ್ಮಿಗೆ ಬಂದ್ಬಿಟ್ಟಿದ್ದೀನಿ. ದುಡ್ಡೆಲ್ಲ ಕೊಡೋಕ್ಕಾಗಲ್ಲ. ಅಣ್ಣ ಪ್ಲೀಸ್ ಅಣ್ಣ, ಇದೊಂದು ಸತಿ ಸಹಾಯ ಮಾಡು ಪ್ಲೀಸ್. ಅಷ್ಟೆಲ್ಲ ಇಲ್ಲ, ನೋಡ್ತೀನಿ ತಡಿ ಎಷ್ಟಿದೆ ಅಂತ. ಒಂದು 2,000 ರೂಪಾಯಿ ಇದೆ, ಇಟ್ಕೋ. ಹಾಂ, ಇಟ್ಕೋ. ಏನಣ್ಣ ನೀನು, ನಿನ್ನ ಹತ್ರ ಇಷ್ಟು ಬೇಡ್ಕೊಂಡ್ರೆ ನನಗೆ ಸ್ವಲ್ಪನೂ ಕರುಣೆನೇ ಇಲ್ವಲ್ಲ? ಬೇಡ, ನಿನ್ ದುಡ್ಡು ನೀನು ಇಟ್ಕೋ. ತಂಗಿ ಅಂತ ಬಿಡ್ತಾ ಇದ್ದೀನಿ, ಈ ಧಿಮಾಕೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಗೊತ್ತಲ್ಲ ನನ್ನೆಂಥ ರಾಕ್ಷಸ ಅಂತ. ಹುಷಾರ್. ಹೌದು ಕಣ, ಸ್ವಲ್ಪ ಎಮರ್ಜೆನ್ಸಿ ಇದೆ. ಇಂಟ್ರೆಸ್ಟ್ ಎಷ್ಟು ಬೇಕಾದರೂ ಕಟ್ತೀನಿ, ಬೇಗ ಅರೇಂಜ್ ಮಾಡ್ತೀಯಾ ಪ್ಲೀಸ್? ವಾಪಸ್ ಕಾಲ್ ಮಾಡ್ತೀನಿ ನಿನಗೆ. ಹೇಳಿ. ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೀನಿ ಬಾ. ಎಲ್ಲಿಗೆ? ಅಲ್ಲಿ ಹೋದರೆ ನಮಗೆ ದುಡ್ಡು ಸಿಗುತ್ತೆ ಅಂತ ನಂಬಿಕೆ ನನಗಿದೆ. ಯಾಕೊಂದು ಪ್ರಯತ್ನ ಮಾಡಬಾರ್ದು ಅಂತ. ಯಾರ ಹತ್ರ ಆಚೆ? ಅಲ್ಲಿ ಹೋದರೆ ನಿನ್ಗದು ಗೊತ್ತಾಗುತ್ತೆ. ಸುಮ್ಮನೆ ಬಾ ನೀನು. ಹರಿ ಚಿಕ್ಕಪ್ಪನ ಹತ್ರ ಅಲ್ಲ ತಾನೆ? ಅವನ ಹತ್ರ ನಾನು ಯಾಕೆ ಕೈಯೊಡ್ಡಿ ನಿಂತ್ಕೊಳ್ಳಿ? ನಾನು ನಿನ್ನ ಅಜ್ಜಿ, ನಿನಗಿಂತನೂ ನನಗೆ ಸ್ವಾಭಿಮಾನ ಜಾಸ್ತಿ ಇದೆ. ಅವನ ಹತ್ರ ನಾನು ನಿನ್ನನ್ನು ಕರ್ಕೊಂಡು ಹೋಗಲ್ಲ, ನೀನು ಬಾ. ಆದ್ರೆ ನಮ್ಮ ಹತ್ರ ಶ್ಯೂರಿಟಿ ಇಲ್ವಲ್ಲ ಆಚೆ? ಮನುಷ್ಯರನ್ನ ನಂಬೋರು ಇನ್ನೂ ಈ ಭೂಮಿ ಮೇಲೆ ಇದ್ದಾರೆ. ಆ ನಂಬಿಕೆ ಇಟ್ಟು ನೀನು ಸುಮ್ಮನೆ ಬಾ. ಯಾರ ಮನೆ ಅಜ್ಜಿ ಇದು? ಇಲ್ಲಿಗ ಕರ್ಕೊಂಬಂದ್ರಿ? ಒಂದು ನಿಮಿಷ ಇರು, ಯಾರ ಮನೆ ಅಂತ ಈಗ ನಿನ್ಗೆ ಗೊತ್ತಾಗುತ್ತೆ. ಮೇಡಮ್ ಸರ್, ಬನ್ನಿ ಒಳಗೆ. ಕೆಳಗೆ ಕೂತ್ಕೊಂಡೆ ಸುಧಾ? ಕೆಲಸ ಕೊಟ್ಟು ಯಜಮಾನ್ರು ನೀವು, ನಿಮಗೆ ಸರಿಸಮಾನವಾಗಿ ಹೇಗೆ ಕೂತ್ಕೊಳ್ಳೋದು ಮೇಡಮ್? ಹೇಗಿದೆಯಮ್ಮ? ಚೆನ್ನಾಗಿದ್ದೀನಿ. ಏನೇನೋ ಆಗೋಯ್ತಲ್ಲ ಮೇಡಮ್? ಎಲ್ಲ ನಾವು ಪಡ್ಕೊಂಡು ಬಂದಿದ್ದು. ಶ್ರೀ ಸರ್, ನೀವು ಹೇಗಿದ್ದೀರಾ? ಏನು ಮಾಡ್ತಾಯಿದ್ದೀರಾ? ಇಷ್ಟು ದಿನ ಬೇರೆ ಕಂಪ್ನಿಯಲ್ಲಿ ಕೆಲಸಕ್ಕೆ ಪ್ರಯತ್ನ ಮಾಡ್ತಿದ್ದೆ. ಈಗ ನನ್ನದೇ ಆದಂಥ ಒಂದು ಕಂಪ್ನಿ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ನಮ್ಮಂಥ 100 ಜನಕ್ಕೆ ಕೆಲಸ ಕೊಟ್ಟವ್ರು ನೀವು. ಬೇರೆಯವ್ರ ಕೆಳಗಡೆ ಕೆಲಸ ಮಾಡೋದು ಸರಿಯಲ್ಲ. ನಿಮ್ಮದೇ ಬಿಸ್ನೆಸ್ ಶುರು ಮಾಡಿ ಸರ್. ನಮ್ಮಂಥ 100 ಜನಕ್ಕೆ ಕೆಲಸ ಕೊಡ್ಬೋದು. ಅದರಿಂದ ನಮಗೂ ಸಂತೋಷ ಆಗುತ್ತೆ. ಆ ವಿಚಾರನೇ ಮಾತಾಡೋಣ ಅಂತ ಬಂದಿದ್ದೀವಿ. ಈಗ ನಿನ್ನಿಂದ ಒಂದು ಸಹಾಯ ಆಗಬೇಕು. ಹೇಳಿ. ಸಣ್ಣದಾಗಿ ಒಂದು ಬಿಸ್ನೆಸ್ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಯಾರ ಹತ್ರ ಆದರೂ ಬಡ್ಡಿಗೆ ಸ್ವಲ್ಪ ಸಾಲ ಇಸ್ಕೊಡ್ತೀಯಾ? ಎಷ್ಟು ಬೇಕಾಗಿತ್ತು? ಸದ್ಯಕ್ಕೆ ಒಂದು 30,000 ಸಿಕ್ಕಿದ್ರೆ ಸಾಕು. ಚಿಕ್ಕದಾಗಿ ಮನೇಲೇ ಮಸಾಲೆ ಪದಾರ್ಥಗಳನ್ನ ತಯಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ.
ತಗೊಳ್ಳಿ. $30,000 ಇದೆ. ಥ್ಯಾಂಕ್ ಯು ಸುಧಾ ಅವರೇ. ಅನ್ನ ಹಾಕ್ದವ್ರು ನೀವು ಕೈ ಮುಗಿಬಾರ್ದು. ನಿಮ್ಮಿಂದ, ನಿಮ್ಮ ಸಂಸ್ಥೆಯಿಂದ ನಮ್ಮ ಮನೆ ನಡೀತಾ ಇದೆ. ಎಷ್ಟೋ ಸಲ ಕಷ್ಟ ಅಂತ ಸಾಲ ತಗೊಂಡಿದ್ದೆ. ಅದನ್ನು ವಾಪಸ್ ಕೊಡೋಕ್ಕೆ ಬಂದಾಗ ಪರವಾಗಿಲ್ಲ ನೀನೇ ಇಟ್ಕೊ ಅಂತ ಕಳಿಸಿದ್ರಿ. ಮುಂದೆ ಯಾವಾಗಲಾದರೂ ಕೊಡುವೆ ಅಂತ ಹೇಳಿದ್ರಿ. ಆ ದಿನ ಈಗ ಬಂದಿದೆ ಅನ್ಕೊಳ್ಳಿ. ಇದನ್ನು ಹೆಮ್ಮೆಯಿಂದ ಕೊಡ್ತಿದ್ದೀನಿ ಅಂತ ಅಂದ್ಕೊಳ್ಬೇಡಿ. ತುಂಬ ನೋವಿಂದ, ದುಃಖದಿಂದ ಕೊಡ್ತಾ ಇದ್ದೀನಿ. ಆ ಭಗವಂತ ನಮ್ಮನ್ನು ಸಾಕಿದವ್ರನ್ನ ಇಂಥ ಕಷ್ಟಕ್ಕೆ ದೂಡಿದ್ನಲ್ಲ ಅಂತ ನೋವಿದೆ. ಆದರೆ ತುಂಬ ಆತ್ಮವಿಶ್ವಾಸನೂ ಇದೆ. ನೀವು ಮತ್ತೆ ಕಂಪನಿ ಕಟ್ತೀರಾ ಅಂತ. ಇನ್ನು ನನಗೆ ಅಷ್ಟು ವಿಶ್ವಾಸ ಇಲ್ಲ, ನಿಮ್ಗಾದ್ರೂ ಇದೆಯಲ್ಲ. ನಿಮ್ಮ ಸಾಮರ್ಥ್ಯದ ಬಗ್ಗೆ ಮೇಡಮ್ ಗೊತ್ತು. ನೀವು ಖಂಡಿತ ಸಾಧಿಸ್ತೀರಾ. ನಾವು ಕಂಪನಿಯಿಂದ ಹೊರಗೆ ಬಂದು ಈ ಸ್ಥಿತಿಯಲ್ಲಿದ್ದರೂ ನೀವು ನಮ್ಮ ಮೇಲೆ ಇಟ್ಟಿರೋ ವಿಶ್ವಾಸ ನೋಡಿ ತುಂಬ ಸಂತೋಷ ಆಗುತ್ತೆ. ಹರಿ ನಮ್ಮಿಂದ ಕಂಪನಿ ಕಿತ್ಕೊಂಡ, ಆದರೆ ನಿಮ್ಮಗಳಿಗೆ ನಮ್ಮ ಮೇಲಿರೋ ಪ್ರೀತಿ ವಿಶ್ವಾಸನ ಅವನಿಂದ ಕಿತ್ಕೊಳ್ಳೋಕ್ಕಾಗಲಿಲ್ಲ. ನಿಮ್ಮ ಮೇಲಿರೋ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರುತ್ತೆ. ಅದು ಯಾವತ್ತಿಗೂ ಹೋಗೋದಿಲ್ಲ. ಈಗಲೂ ನಿಮ್ಮ ಜೊತೆಗೆ ಬರೋಕ್ಕೆ ನಾವೆಲ್ಲ ಸಿದ್ಧ. ಸದ್ಯದಲ್ಲಿ ಆ ದಿನ ಬೇಗ ಬರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ಎಲ್ಲ ಒಳ್ಳೇದಾಗತ್ತೆ. ಇವತ್ತು ನನಗೆ ಇನ್ನೊಬ್ಬರು ಅಮ್ಮ ಸಿಕ್ತಂಗಾಯ್ತು. ಬಂದೆ. ಬನ್ನಿ ಬೇಗ. ಕಂಗ್ರ್ಯಾಚುಲೇಷನ್ಸ್. ಯಾಕೆ? ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ದೀರಂತೆ. ಆ ಬಿಸ್ನೆಸ್ ಚೆನ್ನಾಗಾಗಲಿ. ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ ಥರ ಕಂಪ್ನಿ ದೊಡ್ಡದಾಗಿ ಬೆಳೀಲಿ. ನನ್ನಂಥ 100 ಜನಕ್ಕೆ ಕೆಲಸ ಸಿಗೋ ಹಾಗಾಗಲಿ. ಜಾನ್ವಿ ಬಂದ್ಯಾ? ನಿನ್ನ ಹತ್ರ ಸ್ವಲ್ಪ ಕೆಲಸ ಇದೆ, ನಿನ್ಗೋಸ್ಕರನೇ ಕಾಯ್ತಾ ಇದೆ. ಅಲ್ಲ ಬಾ ನೀನು. ಅಜ್ಜಿ ಈಗಾಗಲೇ ಲೇಟ್ ಆಗಿದೆ. ನೀವೇನಜ್ಜಿ ಇವಾಗಲೇ ಮಾತಾಡಬೇಕಾ? ಇರು ಒಂದು 2 ನಿಮಿಷ ಬಂದೆ. ಇದು ಬಿಸ್ನೆಸ್ ಶುರು ಮಾಡೋಕ್ಕೆ ಅಂತ ತಂದಿರೋ ದುಡ್ಡು. ಇದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಮ್ಮ. ಒಳ್ಳೆಯವ್ರ ಬೇಡಿಕೆನೇ ದೇವ್ರು ಈಡೇರಿಸ್ತಾನೆ. ಬಾ. ತಗೊಳ್ಳಿ, ಶ್ರೀ ಕೈ ಕೊಡು. ಅವನೇ ಬಿಸ್ನೆಸ್ ಶುರು ಮಾಡ್ತಾ ಇರೋದು. ಶ್ರೀ, ಗುಡ್ ಲಕ್. ಥ್ಯಾಂಕ್ ಯು. ಬನ್ನಿ ಅಜ್ಜಿ ಹೋಗೋಣ. ಹೇಗೂ ನೀನು ಬಂದಿದೆಯಲ್ಲ, ಬಾ ನಮ್ಮ ಜೊತೆಗೆ ಮಾರ್ಕೆಟ್ಗೆ. ಸರಿ ಅಜ್ಜಿ. ಅಜ್ಜಿ, ನಾವು ಮಾರ್ಕೆಟ್ಗೆ ಹೋಗ್ತಿರೋದು ಮಸಾಲೆ ಐಟಮ್ಸ್ನ ತರೋಕ್ಕೆ, ಸೀರೆ ಒಡವೆಗಳನ್ನೆಲ್ಲ. ಅಷ್ಟೆಲ್ಲ ಸಾಮಾನು ನಮ್ಮಿಬ್ಬರು ಕೈಲಿ ಹೊತ್ಕೊಂಡು ಬರೋಕ್ಕಾಗಲ್ಲ ಕಣೋ. ಅವಳು ಜೊತೆಗೆ ಬರಲಿ. ನಾನಿದ್ದಾಗ ನಿಮಗೆ ಚಿಂತೆ ಯಾಕಜ್ಜಿ? ಬನ್ನಿ ಹೋಗೋಣ. ನೋಡು, ನಾವು ಮಾಡಕ್ಕೆ ಹೊರಟಿರೋದು ಫುಡ್ ಪ್ರಾಡಕ್ಟ್ಸ್ ಬಿಸ್ನೆಸ್. ಒಬ್ಬ ಹೆಂಗಸಿದ್ರೆ 10 ಜನ ಗಂಡಸರಿದ್ದಾಗೆ. ನಿನಗೆಲ್ಲ ಅರ್ಥ ಆಗಲ್ಲ ಬಿಡು. ಬಾಮ್ಮ.
ಏನೇನು ತಗೋಬೇಕು ಅಂತ ಒಂದು ಲಿಸ್ಟ್ ಮಾಡಿದ್ವಲ್ಲ, ಆ ಲಿಸ್ಟ್ ಕೊಡಿ. ಹಾ, ಶ್ರೀ ಹತ್ರನೇ ಇದೆ. ಶ್ರೀ, ಲಿಸ್ಟ್. ಅಜ್ಜಿ, ಇದನ್ನೆಲ್ಲ ಒಂದೇ ಕಡೆ ತಗೊಳ್ಳೋದು ಬೇಡ. ಕೆಲವು ಕಡೆ ಬೆಲೆ ಕಡಿಮೆ ಇರುತ್ತೆ, ಅಲ್ಲಿ ವಿಚಾರಿಸಿ ತಗೊಳ್ಳೋಣ. ಇದಕ್ಕೇನೆ ನಿನ್ನ ಜೊತೆಗೆ ಬಾ ಅಂತ ಹೇಳಿದ್ದು. ಶ್ರೀ, ಈ ಲಿಸ್ಟಲ್ಲಿರೋದೆಲ್ಲ ನೀನು ತಗೊಂಡ್ ಬಾ, ಇದನ್ನ ನಾವು ತರ್ತೀವಿ. ಬನ್ನಿ ಅಜ್ಜಿ. ಅಲ್ಲ, ಅದು ಎಲ್ಲ ವಿಚಾರಿಸಿ ಗೊತ್ತಾಗುತ್ತೆ ನಿನಗೆ. ಬನ್ನಿ ಅಜ್ಜಿ. ಫ್ರೆಶ್ ಆಗಿದೆ ಅಲ್ವಾಜಿ? ಇನ್ನೊಂದು 5 kg ಪ್ಯಾಕ್ ಮಾಡಿ. ಅಜ್ಜಿ, ನನಗೆ ಹೂ ಮುಡ್ಕೋಬೇಕು. ಅಜ್ಜಿ ಎಲ್ಲ ತಗೊಂಡಿದ್ದಾಯ್ತಲ್ವಾ, ಬನ್ನಿ ಹೋಗೋಣ. ನೋಡು, ಗಂಡ ಜೊತೆಲಿರುವಾಗ ಅವಳಿಗೆ ಹೂ ತಗೋಬೇಕು ಅಂತ ಆಸೆ ಆಗಿದೆ. ಅಜ್ಜಿ, ಹೂನ ನಾನೇ ತಗೊಂಡು ಮುಡ್ಕೊಂಡ್ರೆ ಏನು ಚಂದ ಹೇಳಿ. ನನ್ನ ಗಂಡ ಕೊಡಿಸಿದ್ರೇ ನನಗೆ ಸಂತೋಷ. ಆದರೆ ಈಗಿರೋ ಪರಿಸ್ಥಿತಿಯಲ್ಲಿ ನಾನು ಕೇಳೋ ಹಾಗಿಲ್ಲ. ಏನು ಮಾಡೋದು? ಗಂಡ ಉದ್ಧಾರ ಆಗಲಿ ಅಂತ ಎಲ್ಲ ಆಪಾದನೆಗಳನ್ನು ನೀನೇ ವಹಿಸ್ಕೊಂಡು ಅದೆಷ್ಟು ಸಂಕಟ ಪಡ್ತಿದೆಯೋ. ಆ ದೇವರು ಇದನ್ನೆಲ್ಲ ಬೇಗ ಸರಿದಾರಿ ತರಲಿ ಅಂತ ಯಾವಾಗಲೂ ಬೇಡ್ಕೋತೀನಿ. ಇರು, ನಾನು ಹೇಳಿದ್ರೆ ಅವನು ಬೇಡ ಅಂತ ಆಗಲ್ಲ ಅಂತ ಹೇಳಲ್ಲ. ಇರು. ಶ್ರೀ, ಜಾನ್ವಿಗೆ ಹೂ ಮುಡ್ಕೋಬೇಕು ಅಂತ ಆಸೆ ಆಗಿದೆ, ಕೊಡಿಸೋ. ತಗೊಳ್ಳಿ ಬಿಡಿ, ಅದರಲ್ಲೇನಿದೆ. ಅದಾಗಲ್ವೋ? ಗಂಡ ಜೊತೆಲಿರುವಾಗ ಅವಳೆ ತಗೊಂಡು ಮುಡ್ಕೊಂಡ್ರೆ ಅದೇನು ಚೆನ್ನಾಗಿರುತ್ತೆ? ಅದೆಲ್ಲ ಅವಳ ಮನಸ್ಸಿಗೆ ಹಿಂಸೆ ಆಗುತ್ತೆ. ಅದಕ್ಕೆ ನೀನೇ ನನ್ನ ಕೈಯಾರೆ ಹೂ ಕೊಡಿಸೋ. ಅಜ್ಜಿ, ನಾನು ಹೇಗಜ್ಜಿ? ನೀನು ಬೇರೆ ಏನೂ ಮಾತಾಡಬೇಡ. ಬೆಳಗ್ಗೆಯಿಂದ ಅವಳು ನಮ್ಮ ಜೊತೆಗೆ ಬಂದು ಎಷ್ಟು ಸಹಾಯ ಮಾಡಿದ್ದಾಳೆ. ಈಗ ನೀನು ಅವಳಿಗೆ ಹೂ ಕೊಡ್ಬೇಕಷ್ಟೆ. ಜಾನ್ವಿ ಅವರೇ, ಏನು ಬೇಕದು ತಗೊಳ್ಳಿ, ನಾನೇ ಕೊಡಿಸ್ತೀನಿ. ಥ್ಯಾಂಕ್ಸ್. 2 ಮೊಳ ಹೂ ಕೊಡಿ. ಎಷ್ಟು? 80 ರೂಪಾಯಿ ಕಣಮ್ಮ. 80 ರೂಪಾಯಿನಾ? ಬೇಡ, ತುಂಬ ಜಾಸ್ತಿ ಆಯಿತು. ತಗೊಳ್ಳಿ. ಪರವಾಗಿಲ್ಲ, ತಗೊಳ್ಳಿ, ಕೊಡಿದ್ದೇನೆ. ಥ್ಯಾಂಕ್ಸ್. ಶ್ರೀ, ಹುಷಾರು, ಸ್ವಲ್ಪ ಒಳಗೆ ಬಾ. ಇಟ್ಸ್ ಓಕೆ. ಇಲ್ಲೇ ನಿಲ್ಸಿ. ಮನೆಗೆ ಬರ್ತೀನಿ ಅಂತ ಅಂದಿಯಲ್ಲ, ಬಂದ್ಬಿಟ್ಟು ಹೋಗು. ನಾ ಮತ್ತೊಂದ್ಸಲಿ ಬರ್ತೀನಿ ಅಜ್ಜಿ, ಇಲ್ಲೇ ಇಳ್ಕೋತೀನಿ.
ಸರಿಮ್ಮ.